ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ರೆಸಿಪಿ ಏನು ಗೊತ್ತಾ? ಒಂದು ಜುಗಾಡಾಗಿರುವಂತಹ ಮಟನ್ ಸಾರು. ಮನೆ ತುಂಬ ಜನ ಇದ್ದು ನಿಮ್ಮಲ್ಲಿ ಮಟನ್ ಸ್ವಲ್ಪ ಇದ್ದರೆ ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಎಲ್ರಿಗೂ ಬಡಿಸ್ಬೋದು, ಅಷ್ಟು ಟೇಸ್ಟಿಯಾಗಿರ್ತದೆ. ಹಾಗೆ ಮನೆ ಮಂದಿಗೆ ಎಲ್ರಿಗೂ ಮಟನ್ ಸಾರು ಮಾಡಿದ ಹಾಗೂ ಆಗುತ್ತೆ. ಸೊ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡುವ. ನಾನಿಲ್ಲೊಂದು ಪ್ಯಾನಲ್ಲಿ ಒಂದು 10 ಹಸಿಮೆಣಸಷ್ಟು ಹಾಕ್ಕೊಂಡಿದ್ದೇನೆ. ಖಾರ ನೋಡಿ ಹಾಕ್ಕೊಳ್ಳಿ. ಕೆಲವು ಮೆಣಸು ಖಾರ ಇರ್ತದೆ, ಕೆಲವು ಕಮ್ಮಿ ಇರ್ತದೆ. ಸೊ ಹಾಗೆ ಇಲ್ಲಿ ಒಂದು ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಒಂದು ಸ್ವಲ್ಪ ಆಯಿಲ್ ಹಾಕಿ ಜಸ್ಟ್ ಇದರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿದರೆ ಸಾಕು. ಹೆಚ್ಚಾಗಿ ಬೇಡ, ಫ್ರೈ ಒಂದು ಸ್ವಲ್ಪ ಸಾಕು. ನೆಕ್ಸ್ಟ್ ಇಲ್ಲಿ ನಾನು ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೇನೆ. ಇದನ್ನು ಒಂದು ಸ್ವಲ್ಪ ನೀವು ಒಳ್ಳೆ ಫ್ಲೇವರ್ ಬಂದು ಒಂದು ಸ್ವಲ್ಪ ಕಲರ್ ಬ್ರೌನಿಷ್ ಕಲರ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಆಗ ಟೇಸ್ಟಿಯಾಗಿ ಬರ್ತದೆ, ಫ್ಲೇವರ್ ಕೂಡ ಚೆನ್ನಾಗಿ ಬರ್ತದೆ. ಹಾಗೆ ಇಲ್ಲಿ ನಾನು 1 ಸ್ಪೂನ್ ಅರಿಶಿನ ಹುಡಿ, ಹಾಗೆ ಒಂದು 3 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು, ನೆಕ್ಸ್ಟ್ 1 ಸ್ಪೂನ್ ಆಗುವಷ್ಟು ಸೋಂಪು ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟೆಲ್ಲವನ್ನು ಹಾಕಿ ಈಗ ಫ್ರೈ ಮಾಡಿಕೊಳ್ತಾ ಇದ್ದೇನೆ. ಇದನ್ನು ಒಂದು ಸ್ವಲ್ಪ ನಾನು ಹೇಳಿದಾಗೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ, ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತದೆ. ಹಾಗೆ ಇಲ್ಲಿ ನಾನು ಒಂದು ಕಟ್ ಮಾಡಿಕೊಂಡಂತಹ ಈರುಳ್ಳಿ ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ಇದೆಲ್ಲವನ್ನು ಹಾಕಿ ಒಂದು ಸ್ವಲ್ಪ ಏನಿಲ್ಲ ಅಂದರೂ ಒಂದು 10 ನಿಮಿಷ ಆದರೂ ಇದನ್ನು ಹುರಿದಿಟ್ಕೊಳ್ಬೇಕು. ನೋಡಿ, ಈ ಥರ ಆಗೋವರೆಗೂ ಇದನ್ನು ಹುರ್ಕೋಬೇಕು. ಈಗ ನಮ್ಮ ತೆಂಗಿನಕಾಯಿ ಕೂಡ ರೆಡಿಯಾಗಿದೆ. ನೆಕ್ಸ್ಟ್ ಇದೆಲ್ಲವನ್ನು ಹಾಕಿ ಒಂದು ಮಸಾಲೆ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ಇದು ಗ್ರೈಂಡ್ ಆಗ್ತಾ ಇದ್ದ ಹಾಗೆ ಇಲ್ಲಿ ನೆಕ್ಸ್ಟ್ ನಾನು ಮಣ್ಣಿನ ಪಾತ್ರೆಯಲ್ಲಿ ಇವತ್ತು ಮಾಡ್ತಾ ಇದ್ದೇನೆ. ಸೊ ಇದಕ್ಕೆ ಒಂದು 2 ಈರುಳ್ಳಿ ಹಾಕಿ ಫ್ರೈ ಮಾಡಿ ಕೆಂಪು ಕಲರ್ ಬರೋವರೆಗೆ ಫ್ರೈ ಮಾಡಿ, ಅದಾದ ನಂತರ ನಾನಿಲ್ಲಿ ಒಂದು 4 ಟೊಮೆಟೊಯನ್ನು ಕೂಡ ಆ್ಯಡ್ ಮಾಡಿದೆ. ಮಣ್ಣಿನ ಪಾತ್ರೆಯ ವಿಶೇಷತೆ ನಿಮಗೆ ಗೊತ್ತೇ ಇರ್ಬೋದು. ಅದರಲ್ಲಿ ಮಾಡಿದ ಒಂದು ರುಚಿಯೇ ಬೇರೆ. ಅದು ಒಲೆಯಲ್ಲಿ ಮಾಡಿದ್ರಂತೂ ಇನ್ನೂ ಟೇಸ್ಟಿಯಾಗಿ ಬರ್ತದೆ. ನೆಕ್ಸ್ಟ್ ಇಲ್ಲಿ ಈರುಳ್ಳಿ ಹಾಗೂ ಟೊಮೆಟೊ ಒಳ್ಳೆ ಸ್ಮ್ಯಾಶ್ ಆಗಿ ಈ ಥರ ಆದಮೇಲೆ ನಾನಿಲ್ಲಿ ಮಟನ್ ಹಾಕ್ತಾ ಇದ್ದೇನೆ. ಮಟನ್ ಹಾಕಿ ಮತ್ತೆ ಒಂದು ಸ್ಪೂನ್ ಆಗುವಷ್ಟು ಅರಿಶಿನ ಹುಡಿ, ಒಂದು ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕ್ತಾಯಿದ್ದೇನೆ, 1 ಸ್ಪೂನ್ ಆಗುವಷ್ಟು. ಇದೆಲ್ಲವನ್ನು ಹಾಕಿ ಇನ್ನೊಂದು ಸ್ವಲ್ಪ ಮಟನನ್ನು ಬೇಯಿಸ್ಕೊಳ್ಳೋಣ. ಈಗೆಲ್ಲ ಮಿಕ್ಸ್ ಆಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಮೋಸ್ಟ್ಲಿ ಉಪ್ಪು ನನಗೆ ವಿಡಿಯೋ ಸ್ಕಿಪ್ ಆಗಿರಬೇಕು. ಈಗ ನಮ್ಮ ಮಟನ್ ಕೂಡ ಒಳ್ಳೆ ಬೆಂದಿದೆ. ಇದು ಒಳ್ಳೆ ಬೆಂದ ನಂತರ ನೋಡಿ ಈ ರೀತಿಯಾಗಿ ಬರ್ತದೆ. ನಾವು ಈ ಥರ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಅದರ ಒಂದು ಗ್ರೇವಿ ಸ್ಟೈಲೇ ಚೇಂಜ್ ಆಗಿ ಬರ್ತದೆ. ಈಗ ಮಟನ್ ಬೆಂದ ನಂತರ ನಾನಿಲ್ಲಿ ಇದಕ್ಕೆ ಒಂದು ದೊಡ್ಡ ಆಲೂಗಡ್ಡೆಯನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ. ಈಗ ಇದನ್ನು ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ಆಲೂಗಡ್ಡೆ ಬೆಂದ ನಂತರ ನೋಡಿ ನಮಗೆ ಈ ಥರ ಆಗಿ ಸಿಕ್ಕಿದೆ. ಈಗ ಆಲೂಗಡ್ಡೆಯೂ ಬೆಂದಿದೆ, ಆ ಕಡೆ ಮಟನ್ ಕೂಡ ಒಳ್ಳೆ ಬೆಂದಿದೆ. ಈಗ ಗ್ರೈಂಡ್ ಮಾಡಿಕೊಂಡಂತಹ ಕಾಯಿಮೆಣಸು, ಬೆಳ್ಳುಳ್ಳಿ, ಶುಂಠಿ, ಅದೇ ಥರ ತೆಂಗಿನಕಾಯಿ ಎಲ್ಲವನ್ನು ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದೆ ಅಲ್ಲ, ಆ ಪೇಸ್ಟನ್ನು ಈಗ ಹಾಕಿ ಇನ್ನೂ ಒಂದು ಸ್ವಲ್ಪ ಕುದಿಸಿದರೆ ಆಯಿತು. ನಮ್ಮ ಜುಗಾಡಾಗಿರುವಂತಹ ಮಟನ್ ಸಾರು ತುಂಬ ಈಸಿಯಾಗಿ ರೆಡಿಯಾಗಿಬಿಡುತ್ತೆ. ಈಗ ಒಳ್ಳೆ ಕುದಿ ಬರ್ತಾ ಇದೆ. ಈಗ ಒಂದು ಸ್ವಲ್ಪ ಇದಕ್ಕೆ ನನಗೆ ನೀರು ಬೇಕನ್ನಿಸಿತು, ತುಂಬ ದಪ್ಪವಾಗಿತ್ತು ಮಸಾಲ. ಹಾಗೆ ಇದಕ್ಕೆ ಇಲ್ಲಿ ಒಂದು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿದೆ. ಈಗ ಕರೆಕ್ಟಾಗಿ ಬಂದಿದೆ ನಮ್ಮ ಮಸಾಲ ಹದ. ನೋಡಿದ್ರಲ್ಲ, ನಾನು ಹೇಳಿದಾಗೆ ಜುಗಾಡಾಗಿರುವಂತಹ ಆಲೂ ಮತ್ತು ಮಟನ್ ಸಾರನ್ನು ಈ ರೀತಿ ಕೂಡ ಮಾಡ್ಬೋದು. ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ. ಕೆಲವೊಂದು ಸಲ ಮಟನ್ ಕಮ್ಮಿ ಇರುತ್ತೆ, ನಾನು ಹೇಳಿದಾಗೆ ಜನರು ಜಾಸ್ತಿ ಇರ್ತಾರೆ ಮನೆಯಲ್ಲಿ. ಆಗ ಈ ಥರ ರೆಸಿಪಿ ಟ್ರೈ ಮಾಡಿ ನೋಡಿ. ಖಂಡಿತ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ, ಯಾಕಂದರೆ ಇದರ ಟೇಸ್ಟು ಹಾಗೆ ಇರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಮ್ಮ ಆಲೂ ಮತ್ತು ಮಟನ್ ಮಸಾಲ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.